ಇದು ಲೋಕಸಭೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಅವರು ವಿಪಕ್ಷದವರಿಗೆ ಕೇಳ್ತಾ ಇದ್ದಾರೆ ಚರ್ಚೆ ಮಾಡೋಣ ಅಂತ. ಸಮಯನೂ ಅವ್ರು ಹೇಳ್ತಾ ಇದ್ದಾರೆ ಎಷ್ಟೊತ್ತು ಬೇಕಾದ್ರೂ ಚರ್ಚೆ ಮಾಡೋಣ. ಇದೇ ಆಗ್ರಹ ತಾನೇ ಕಳೆದ ಸುಮಾರು ದಿನಗಳಿಂದ ವ್ಯಕ್ತವಾಗ್ತಿದ್ದು. ಆಗ್ರಹಕ್ಕೆ ಈಗ ಮನ್ನಣೆಯನ್ನ ಕೊಟ್ಟು ಪರೀಕ್ಷಾ ಬಿಲ್ ಅನ್ನ ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಮಂಡನೆ ಮಾಡಿದ್ದಾರೆ. ಚರ್ಚೆ ಮಾಡೋಣ, ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ವಿಪಕ್ಷದವರ ಗದ್ದಲ ಗಲಾಟೆ ಮುಂದುವರೆದಿತ್ತು. ಸದ್ಯಕ್ಕೀಗ 2 ಗಂಟೆ ತನಕ ಸದನವನ್ನ ಮುಂದೂಡಿಕೆ ಮಾಡಲಾಗಿದೆ. ಲೋಕಸಭೆನೂ ಮುಂದೂಡಿಕೆ ಆಯಿತು, ರಾಜ್ಯಸಭೆನೂ ಆಗ್ಲೇ ಮುಂದೂಡಿಕೆ ಆಗಿತ್ತು ಗದ್ದಲ ಕೋಲಾಹಲದ ಮಧ್ಯದಲ್ಲಿ. ಈಗ ಪರೀಕ್ಷೆಯಲ್ಲಿ ಒಂದಿಷ್ಟು ಸುಧಾರಣೆ ತರುವಂತ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದೆ. ಈಗ ಸಾರ್ವಜನಿಕ ಪರೀಕ್ಷಾ ಕಾಯ್ದೆಯಲ್ಲಿ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿ ಪರಿಷ್ಕೃತ ಬಿಲ್ ಅನ್ನ ಇವತ್ತು ಮಂಡನೆ ಮಾಡಲಾಗಿದೆ. ಇನ್ನೊಂದು ಕಡೆ ಇವತ್ತು ಒಂದು ವೇಳೆ ವಿಪಕ್ಷದವರು ಇದೇ ರೀತಿ ಗದ್ದಲ ಕೋಲಾಹಲ ಮುಂದುವರೆಸಿದ್ರೆ ಅದನ್ನು ಸುಗ್ರೀವಾಜ್ಞೆ ತರುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಮುಂದೆ ಪ್ರಯತ್ನಗಳನ್ನ ಪಡುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಈಗ ಚರ್ಚೆಗೆ ಅವಕಾಶವನ್ನ ಸ್ಪೀಕರ್ ಕೇಳ್ತಾ ಇದ್ದಾರೆ ಮಾಡಿಕೊಡಿ ಅಂತೇಳಿ ವಿಪಕ್ಷದವ್ರ ಹತ್ರ. ಆದ್ರೆ ವಿಪಕ್ಷದವರ ಆಗ್ರಹ ಇವತ್ತು ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗವನ್ನ ಕೇಂದ್ರ ಸರ್ಕಾರ ಮಾಡಿಸಿದೆ. ಅದಕ್ಕೆ ಅಮಿತ್ ಶಾ ಅವರು ಹೊಣೆಗಾರಿಕೆಯನ್ನ ಹೊರಬೇಕಾಗುತ್ತೆ. ಮತ್ತೆ ಅವರು ಸದನಕ್ಕೆ ಈ ಬಗ್ಗೆ ಉತ್ತರವನ್ನ ಕೊಡಬೇಕು, ಸ್ಪಷ್ಟನೆಯನ್ನ ಕೊಡಬೇಕು ಅಂತೇಳಿ ಆ ಅಸ್ತ್ರವನ್ನ ಇವತ್ತು ವಿಪಕ್ಷದವರು ಪ್ರಯೋಗ ಮಾಡ್ತಾ ಇದ್ದಾರೆ. ಅಧಿವೇಶನದ ಒಳಗೂ ಸಂಸತ್ನ ಆವರಣದಲ್ಲೂ ಇದೇ ವಿಷಯವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ವಿಪಕ್ಷದವರು ಮುಂದುವರೆಸಿದ್ದಾರೆ. ಇನ್ನೊಂದು ಕಡೆ ಪರೀಕ್ಷೆಯಲ್ಲಿ ಮುಂದೆ ಆಗಬೇಕಾದಂತ ಸುಧಾರಣೆಗಳ ಬಗ್ಗೆ ಈಗ ಕೇಂದ್ರ ಸರ್ಕಾರ ಬಿಲ್ ಅನ್ನ ಮಂಡನೆ ಮಾಡಿದೆ. ಪರಿಷ್ಕೃತ ಬಿಲ್ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗೆ ಸದಸ್ಯರ ಬಳಿಯಲ್ಲಿ ಸ್ಪೀಕರ್ ಮನವಿಯನ್ನ ಮಾಡಿದ್ದಾರೆ. 2 ಗಂಟೆಗೆ ಮತ್ತೆ ಈಗ ಸದನವನ್ನ ಮುಂದೂಡಿಕೆ ಮಾಡಲಾಗಿದೆ. ಸಮಗ್ರ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಂತ ಕೇಳ್ತಾ ಇದ್ದಾರೆ. ಸೊ ಈ ವಿಷಯವಾಗಿ ವಿಪಕ್ಷದವರ ಸ್ಟ್ಯಾಂಡ್ ಏನು ಆ ಬಗ್ಗೆ ಅಂತೂ ಕುತೂಹಲ ಇದ್ದೇ ಇದೆ. ಈಗ ಅವರು ಬೇರೆ ಬೇರೆ ಅಸ್ತ್ರಗಳನ್ನ ಇಟ್ಕೊಂಡು ಗದ್ದಲ ಕೋಲಾಹಲ ಎಬ್ಸಿದ್ರು ಕೂಡ ಮುಂದೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಬಿಲ್ ಬಗ್ಗೆ ಯಾವ ತರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಅಂತ ಕುತೂಹಲ ಇದೆ. ಯಾಕಂದ್ರೆ ಈ ಹಿಂದೆ ಬಿಲ್ನಲ್ಲಿ ಒಂದಿಷ್ಟು ಪನಿಷ್ಮೆಂಟ್ಗಳನ್ನ ಈ ಹಿಂದೆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಿ ಇಟ್ಟಿದ್ರೂ ಕೂಡ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಇರ್ಬೋದು, ಮತ್ತೆ ಗರಿಷ್ಠ ದಂಡದ ಮೊತ್ತ ಈಗ 10 ಕೋಟಿ ತನಕನೂ ಕೂಡ ಈ ಬಿಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಸರ್ಕಾರ ಕೇಳ್ತಾ ಇದೆ. ಆದ್ರೆ ವಿಪಕ್ಷದವರು ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಅಂತ ಕೂತಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರ್ನಹಳ್ಳಿ. ಪೃಥ್ವಿರಾಜ್, ಬೆಳಿಗ್ಗೆ ನಾನು ಹೇಳ್ತಾ ಇದ್ದೆ ಇವತ್ತು ವಿಪಕ್ಷದವರು ಈ ಬಿಲ್ ಕುರಿತಂತೆ ಯಾವ ತರ ಸ್ಟ್ಯಾಂಡ್ ತಗೊಳ್ತಾರೆ, ಮತ್ತೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ಆಗಿದ್ದಕ್ಕೆ ಒಂದು ಹೊಣೆಗಾರಿಕೆ ಯಾರು ಹೊರಬೇಕು, ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಒಂದು ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿ ಗದ್ದಲ ಕೋಲಾಹಲ ಮಾಡೋದು ಫಿಕ್ಸ್ ಅಂತ. ಅದರಂತೆಯೇ ಈಗ ವಿಪಕ್ಷದವರು ಹಾಗೆ ನಡ್ಕೊಳ್ತಾ ಇದ್ದಾರೆ. ಅಧಿವೇಶನದ ಒಳಗೂ ಗದ್ದಲ, ಸಂಸತ್ನ ಆವರಣದಲ್ಲೂ ಗದ್ದಲವನ್ನ ಎಬ್ಬಿಸ್ತಾ ಇದ್ದಾರೆ. ಅಂದ್ರೆ ಈಗ ಸ್ಪೀಕರ್ ಸಮಯ ಕೊಡ್ತಾ ಇದ್ದಾರೆ, ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಗಂಭೀರದ ವಿಷಯವಾಗಿ. ಆದ್ರೆ ವಿಪಕ್ಷದವ್ರಿಗೆ ಮನ್ಸಿಲ್ಲ, ಅವ್ರ ಸ್ಟ್ಯಾಂಡ್ ಏನ್ ಹಂಗಾದ್ರೆ? ಶರ್ಮಿತಾ, ನೋಡ್ತಾ ಇದ್ವಿ ಸಂಸತ್ ಅಧಿವೇಶನ ಆರಂಭ ಆದಾಗಿನಿಂದಲೂ ಕೂಡ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗದ್ದಲ ಕೋಲಾಹಲ ನಡೀತಾನೆ ಬರ್ತಾ ಇದೆ ಅನ್ನುವಂಥದ್ದನ್ನ ಜುಲೈ 20ನೇ ತಾರೀಕು ಆದಂಥ ಒಂದು ಲಾಠಿ ಚಾರ್ಜ್ ಆಗಿರ್ಬೋದು, ಪೆಲೆಟ್ ಗನ್ ಅನ್ನ ಬಳಕೆ ಮಾಡಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಉತ್ತರವನ್ನ ಕೊಡಲೇಬೇಕು ಅಂತ ಸಂಸತ್ನ ಒಳಗಡೆ ಹೊರಗಡೆ ಇವತ್ತಿನಿಂದ ಮತ್ತೆ ಆರಂಭ ಮಾಡಿದ್ದಾವೆ ವಿಪಕ್ಷಗಳು. ಅಮಿತ್ ಶಾ ಅವರು ಬಂದು ಇಲ್ಲಿ ಕ್ಷಮೆ ಯಾಚಿಸಬೇಕು, ಅವರೇ ಉತ್ತರವನ್ನ ಕೊಡಬೇಕು, ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಹಂತಕ್ಕೂ ಕೂಡ ವಿಪಕ್ಷಗಳು ಹೋಗ್ತಾ ಇದ್ದಾವೆ. ಎಷ್ಟು ದಿನ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಸಾವನ್ನಪ್ಪದಂಥವ್ರಿಗೆ ಪರಿಹಾರ ಕೊಡಬೇಕು, ಅವ್ರ ಮೇಲೆ ವಿದ್ಯಾರ್ಥಿಗಳ ಮೇಲೆ ದಾಖಲಾಗಿರುವಂಥ ಪ್ರಕರಣಗಳನ್ನ ವಾಪಸ್ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ರು. ಅದಕ್ಕೆ ಈಗ ಆಲ್ರೆಡಿ ಇತಿಶ್ರೀಯನ್ನ ಆಡಿರುವಂಥದ್ದು ಕೇಂದ್ರ ಸರ್ಕಾರ. ಅದಕ್ಕೆಲ್ಲದಕ್ಕೂ ಕೂಡ ಭರವಸೆಯನ್ನ ಕೊಟ್ಟಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆಯನ್ನ ಕೊಟ್ಟಾಯ್ತು. ಇದೆಲ್ಲದಕ್ಕೂ ಕೌಂಟರ್ ರೀತಿಯಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮೂರು ವಿಡಿಯೋವನ್ನ ಮಾಡಿ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಭಯ ಪಡುವಂಥದ್ದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಎಲ್ಲಾ ರೀತಿಯಲ್ಲೂ ವಿದ್ಯಾರ್ಥಿಗಳ ರಕ್ಷಣೆಗೆ ಬದ್ಧವಾಗಿದೆ ಅನ್ನುವಂಥ ಮೆಸೇಜ್ ಅನ್ನ ಕೊಡ್ತಾ ಇರುವಂಥದ್ದು. ಸೊ ಹೀಗಾಗಿ ವಿಪಕ್ಷಗಳು ಕೂಡ ಒಂದು ರೀತಿಯಾಗಿ ವಿಚಲಿತ ಆಗಿರುವಂಥದ್ದು, ಯಾವ ರೀತಿಯಾಗಿ ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈಗ ಅವರು ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ಉತ್ತರ ಕೊಡಬೇಕು, ಕ್ಷಮೆ ಯಾಚಿಸಬೇಕು, ಪೆಲೆಟ್ ಗನ್ ಅನ್ನ ಬಳಕೆ ಮಾಡಿದ್ಯಾರು ಇದರ ಹೊಣೆಯನ್ನ ಅಮಿತ್ ಶಾ ಅವರು ಹೊರಬೇಕು ಅಂತ ಹೇಳ್ತಾ ಇದ್ದಾರೆ. ಸಂಸತ್ನ ಅಧಿವೇಶನ ಒಂದ್ ಕಡೆ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡೂ ಕಡೆ ಆರಂಭ ಆದಂತ ಸಂದರ್ಭದಲ್ಲಿ ಇದೇ ಶುರುವಾತಿನಿಂದಲೂ ಕೂಡ ಗಲಾಟೆ ಶುರುವಾಗಿದ್ದು, ಮತ್ತೆ ಸಂಸತ್ನ ಹೊರಗಡೆನೂ ಕೂಡ ಅಷ್ಟೇ. ಇವತ್ತು ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ಬರುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿರುವಂತದ್ದು ವಿಪಕ್ಷಗಳು, ಅವರ ಪರವಾಗಿ ಜಿಂದಾಬಾದ್ ಅನ್ನ ಕೂಡ ಕೂಗಿರುವಂತದ್ದು NDA ಸಂಸದರುಗಳು. ಇವತ್ತು
ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆಯನ್ನ ಕೂಡ ಮಂಡಿಸಲಾಯಿತು. ಇದು ಪ್ರಮುಖವಾದಂಥ ಕಾನೂನನ್ನ ರೂಪಿಸಲಾಗಿದೆ. ಕಠಿಣ ಕಾನೂನುಗಳನ್ನ ಇದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈಗ ಆಲ್ರೆಡಿ ನಾವು ಉಲ್ಲೇಖ ಮಾಡ್ತಾ ಇದ್ವಿ, ಅದರಲ್ಲಿ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನ. ಮುಂದೆ ಯಾರು ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ಬಾರಿ ಯೋಚನೆ ಮಾಡಬೇಕು. ಸೊ ಆ ರೀತಿಯಾದಂಥ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇರುವಂಥದ್ದು ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನೊಂದು ಕಡೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ 6 ಜನರ ಸದಸ್ಯರನ್ನ ಒಳಗೊಂಡ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ರಚನೆ ಮಾಡುವ ಮುಖಾಂತರ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ವಿಪಕ್ಷಗಳನ್ನ ಸೈಲೆಂಟ್ ಮಾಡುವಂಥದ್ದು, ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬಟ್ ಸ್ಟಿಲ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಕೂಡ ರೆಡಿ ಇಲ್ಲ ವಿಪಕ್ಷಗಳು. ಅಮಿತ್ ಶಾ ಅವರೇ ಬರಬೇಕು, ಅಮಿತ್ ಶಾ ಅವರೇ ಉತ್ತರ ಕೊಡಬೇಕು, ಅವ್ರಿಗೆ ಕ್ಷಮೆ ಯಾಚಿಸಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಈವನ್ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಉತ್ತರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಅವರು ಕಂಟಿನ್ಯೂ ಮಾಡಿರುವಂಥದ್ದು. ಬಟ್ ಇದು ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಿಕಾಸ್ ತುಂಬಾ ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದಂಥ ಮಸೂದೆ ಈಗ ಆಲ್ರೆಡಿ ಮಂಡನೆ ಆಗಿದೆ. ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಈಗ ಆಲ್ರೆಡಿ ಲೋಕಸಭೆಯಲ್ಲಿ ಓಂ ಪ್ರಕಾಶ್ ಬಿರ್ಲಾ ಅವರು ಕೂಡ ಹೇಳಿರುವಂಥ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಆಗಿರುವಂಥ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ವಿಪಕ್ಷಗಳು ಮುಂದಾಗ್ತಾರಾ ಅಥವಾ ಇದೇ ಗದ್ದಲವನ್ನ ಕಂಟಿನ್ಯೂ ಮಾಡ್ತಾರಾ? ಅಮಿತ್ ಶಾ ಅವರನ್ನೇ ಟಾರ್ಗೆಟ್ ಮಾಡಿ ಅವರ ಆಕ್ರೋಶವನ್ನ ಮುಂದುವರಿಸ್ತಾ ಈ ಒಂದು ಇವತ್ತಿನ ದಿನದ ಸಂಸತ್ ಅಧಿವೇಶನ ಕೂಡ ನೀರಲ್ಲಿ ಹೋಮ ಮಾಡಿದಂತಾಗುತ್ತಾ? ಕಾದ್ ನೋಡ್ಬೇಕು ಶರ್ಮಿತಾ. ಎಕ್ಸಾಕ್ಟ್ಲಿ ಪೃಥ್ವಿ, ಈಗ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಸೂದೆಗಳ ಮಂಡನೆ ಆಗಬೇಕಾಗಿತ್ತು, ಚರ್ಚೆಗಳು ನಡಿಬೇಕಾಗಿತ್ತು. ಆದ್ರೆ ಈ ವಿದ್ಯಾರ್ಥಿಗಳ ಹೋರಾಟದಿಂದ ಅದು ಕಂಪ್ಲೀಟ್ ಆಗಿ ಡೈವರ್ಟ್ ಆಗಿ ಹೋಯಿತು. ಈಗ ಒಂದು ಹಂತಕ್ಕೆ ಬಂದಿದೆ, ಚರ್ಚೆಗೆ ಅವಕಾಶವನ್ನ ಸರ್ಕಾರ ಕೊಡುತ್ತೆ, ಸ್ಪೀಕರ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ವಿಪಕ್ಷದವ್ರಿಗೆ ಚರ್ಚೆ ಮಾಡಕ್ ಮನ್ಸಿಲ್ವಾ? ಬೇರೆ ರಾಜ್ಯಗಳಲ್ಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಸಂಸತ್ ಅಧಿವೇಶನದಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೂ ಕೂಡ ಕೇಂದ್ರ ಸರ್ಕಾರ ಮಂಡಿರುವಂಥದ್ದನ್ನ ನೋಡ್ತಾ ಇದ್ವಿ. ಎಲ್ಲೂ ಕೂಡ ಮತ್ತೊಮ್ಮೆ ಇದು ಟಾರ್ಗೆಟ್ ಆಗಬಾರ್ದು, ಮತ್ತಾವತ್ತೂ ಕೂಡ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸಬಾರ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಉತ್ತರವನ್ನ ಅವರು ಆಕ್ಷನ್ ಮುಖಾಂತರ ತೋರಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಸ್ವತಃ ಮಾತನಾಡುವ ಮುಖಾಂತರ. ಇಂತಹ ಸಂದರ್ಭದಲ್ಲೂ ಕೂಡ ಆ ಲಾಠಿ ಚಾರ್ಜ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆಲೆಟ್ ಗನ್ ಅನ್ನ ಯೂಸ್ ಮಾಡಿದಂಥದ್ದಕ್ಕೆ ಇದೆಲ್ಲದಕ್ಕೂ ಕೂಡ ಹೊಣೆಯನ್ನ ಅಮಿತ್ ಶಾ ಅವರೇ ಹೊರಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ನ ನಾಯಕರುಗಳು, ಸಂಸದರುಗಳು ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಮಸೂದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲ ಯುವ ಸಂಸದರಿಗೆ ಸೂಚನೆಯನ್ನ ಕೊಡಲಾಗಿರುವಂಥದ್ದು ಎನ್ ಡಿ ಎ ಒಕ್ಕೂಟದಿಂದ. ಒಂದು ತೇಜಸ್ವಿ ಸೂರ್ಯ ಆಗಿರ್ಬೋದು, ಮತ್ತೊಂದು ಕಡೆ ಬನ್ಸೂರಿ ಸ್ವರಾಜ್ ಅವರಾಗಿರ್ಬೋದು, ಶಿವಸೇನೆಯಿಂದ ಶ್ರೀಕಾಂತ್ ಅವರಾಗಿರ್ಬೋದು, ಶ್ರೀಕಾಂತ್ ಶಿಂದೆ ಅವರು, ಇನ್ನ ಅನುಪ್ರಿಯ ಅವರು, ಈ ರೀತಿಯಾಗಿ ಅವ್ರಿಗೆಲ್ರಿಗೂ ಕೂಡ ಟಾಸ್ಕ್ ಅನ್ನ ಕೊಡಲಾಗಿದೆ. ಯಾವುದೇ ಅಂದ್ರೆ ವಿಪಕ್ಷಗಳು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿ ಉತ್ತರವನ್ನ ಕೊಡಿ ಅಂತ ಯೂತ್ ಎಂಪಿಗಳ ಮುಖಾಂತರನೇ ಉತ್ತರ ಕೊಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಕೇಂದ್ರ ಸರ್ಕಾರ ಅಷ್ಟು ಮಟ್ಟಿಗೆ ಇದನ್ನ ಬ್ಯಾಲೆನ್ಸ್ ಮಾಡ್ತಾ, ಇದನ್ನ ತಣ್ಣಗೆ ಮಾಡ್ತಾ, ನೆಕ್ಸ್ಟ್ ಡಿಲಿಮಿಟೇಷನ್ ಬೇರೆ ಮಸೂದೆ ಇರುವಂಥದ್ದು ಅದನ್ನ ಪಾಸ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಸಬ್ಜೆಕ್ಟ್ ಅನ್ನ ಬೇಗ ಮುಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷಗಳಿಗೆ ಈ ಐಡಿಯಾ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು NCP ಯ ಸಂಸದರಾಗಿರ್ಬೋದು, ಬೇರೆ ಬೇರೆ ವಿರೋಧ ಪಕ್ಷದಲ್ಲಿರುವಂಥ ಕೆಲವು ಪಾರ್ಟಿಯವರು ಕೂಡ ಈಗ ಡಿಲಿಮಿಟೇಷನ್ ಏನು ಮಸೂದೆ ಇದೆ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಒಂದು ಚಾನ್ಸಸ್ಗಳು ಕಾಣಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಮಸೂದೆ ಮಂಡನೆ ಆಗಬಾರ್ದು. ಅದಕ್ಕೋಸ್ಕರ ನೀಟ್ ವಿಚಾರವನ್ನೇ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಈ ಒಂದು ಸಂಸತ್ ಅಧಿವೇಶನವನ್ನು ಇಲ್ಲೇ ಒಂದು ಆಲ್ಮೋಸ್ಟ್ ಮೊಟಕುಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇದೆ. ಈಗ ವಿದ್ಯಾರ್ಥಿಗಳು ಆಲ್ರೆಡಿ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ. ಅವ್ರ ಅಜೆಂಡಾ ಇದ್ದಿದ್ದು ಒಂದೇ, ಅವ್ರ ಗೋಲ್ ಇದ್ದಿದ್ದು ಒಂದೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ, ನಮಗೆ ಜಯ ಸಿಕ್ಕಿದೆ ಅಂತೇಳಿ ಇನ್ಫ್ಯಾಕ್ಟ್ ನಿನ್ನೆನೂ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು. ಈಗ ವಿದ್ಯಾರ್ಥಿಗಳು ತಮ್ಮ ಹೋರಾಟವನ್ನ ಕೈ ಬಿಟ್ಟಿದ್ದಾರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಮೇಲೆ. ಈಗ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿ, ಆ ಬಲ ಪ್ರಯೋಗ ಖಂಡಿಸಿ ಕಾಂಗ್ರೆಸ್ ಸೇರಿದಂಗೆ ವಿಪಕ್ಷಗಳಿಗೆ ಹೋರಾಟವನ್ನ ಮಾಡ್ತಿರೋದ್ರಿಂದ ಈಗ ಎಷ್ಟು ಸ್ಟ್ರಾಂಗ್ ಆಗ್ಬೋದು ಇದು? ಇನ್ನೊಂದು ಕಡೆ CJP ಅವರ ಆಗ್ರಹ ಇತ್ತು, ಇಲ್ಲಿ ಪ್ರತಿಭಟನಾಕಾರರ ಮೇಲಿನ FIR ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡಿದ್ರು. ಅವತ್ತೇ JP ನಡ್ಡಾ ಅವರು ಒಂದು ಸೂಕ್ಷ್ಮವಾಗಿ ಮಾತನಾಡಿದಂಥದ್ದು, ವಿದ್ಯಾರ್ಥಿಗಳೇ ಇದ್ದಿದ್ದೆ ಆದರೆ ಅವರ ಕೇಸ್ಗಳನ್ನೆಲ್ಲವನ್ನು ಕೂಡ ವಾಪಸ್ ಪಡ್ಕೊಳ್ತೀವಿ ಅಂತ. ಈ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡಲಾಗ್ತದೆ. ಯಾರ್ಯಾರೆಲ್ಲ ಇದ್ರು, ಕ್ಯಾಮ್ರಾಗಳಲ್ಲಿ ಸೆರೆಯಾಗಿರುವಂಥದ್ದು, ಯಾರೆಲ್ಲ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಯಾರೆಲ್ಲ ಅಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಿದ್ರು, ಇಲ್ಲಿ ಏನೇನೆಲ್ಲ ಆಯಿತು, ಅದೆಲ್ಲದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಇಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ಇದ್ದಿದ್ದೆ ಆದರೆ ಅವರನ್ನ ಕೈ ಬಿಡಬೇಕು. ಇನ್ನು ಉಳಿದಂಥವ್ರು ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ಇರುವಂಥ ಪ್ರಕರಣಗಳನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವಂಥ ಸಾಧ್ಯತೆ ಅಂತೂ ಇಲ್ವೇ ಇಲ್ಲ ಅನ್ನುವಂಥದ್ದು ಕಾಣಿಸ್ತದೆ. ಯಾಕೆಂದರೆ ಕಂಪ್ಲೀಟ್ ಆಗಿ ಎಲ್ಲರದ್ದು ಪ್ರಕರಣವನ್ನು ವಾಪಸ್ ಪಡೆದಿದ್ದೆ ಆದರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಶರಣಾದಂತೆ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರನೇ ಇದರಲ್ಲಿ ಅಳೆದು ತೂಗಿ ಕೇಂದ್ರ ಸರ್ಕಾರ ತನಿಖೆಯನ್ನು ಮಾಡ್ತಾ ಪ್ರಕರಣಗಳನ್ನು ಕೈ ಬಿಡುವಂಥ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದೆ.
ಫೈನ್, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಪೃಥ್ವಿ. ಸಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ವಿಚಾರ ಕೋರ್ಟ್ ಅಲ್ಲೂ ಪ್ರಸ್ತಾಪ ಆಗಿದೆ. ಲಾಠಿ ಚಾರ್ಜ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇದೆ. ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಲಾಠಿ ಚಾರ್ಜ್ ಮಾಡೋದು ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಶಿಸ್ತು ಮುಖ್ಯ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಈ ಅಭಿಮತವನ್ನ ವ್ಯಕ್ತಪಡಿಸಿದೆ. ಮೊನ್ನೆನೂ ಇದೇ ವಿಷಯ ತುರ್ತಾಗಿ ವಿಚಾರಣೆ ಮಾಡಬೇಕು ಅಂತೆಲ್ಲ ಪ್ರಸ್ತಾಪ ಆದಾಗ ಇದನ್ನ ರಾಜಕೀಯ ಅಖಾಡ ಮಾಡ್ಕೋಬೇಡಿ ಕೋರ್ಟ್ನ ಅಂತೇಳಿ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿತ್ತು, ಗರಂ ಆಗಿತ್ತು.